ಸನ್ಮಾನ್ಯ ಅಧ್ಯಕ್ಷರೇ, ಮೊದಲಿಗೆ ಏನು ತಾವು ಈ ಕರ್ನಾಟಕ ರಾಜ್ಯ ಅಂತ ಆದಮೇಲೆ 18ನೇ ಸಭಾಧ್ಯಕ್ಷರಾಗಿ ತಾವೇನು ಪೀಠವನ್ನು ಅಲಂಕರಿಸಿದಿರಿ, ಮೊದಲಿಗೆ ತಮಗೆ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತೇನೆ. ತಾವು ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಕುಟುಂಬ, ಅದರಲ್ಲಿ ತಾವು ಎಲ್ಲ ರೀತಿಯ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಸಮಾಜ ಸೇವಕರಾಗಿ ನೀವು ಇವತ್ತು ಸೇವೆಯನ್ನು ಸಲ್ಲಿಸಿಕೊಂಡು ರಾಜ್ಯದಲ್ಲಿ ಒಂದು ಉತ್ತಮ ಗದಗ ಜಿಲ್ಲೆನಲ್ಲಿ ರೋಣ ತಾಲೂಕಿನಲ್ಲಿ ನೀವೇನು ಪ್ರತಿನಿಧಿಸ್ಕೊಂಡು ಬಂದಿದ್ದೀರಿ, ಧಾರವಾಡ ಜಿಲ್ಲೆನಲ್ಲಿ ನೀವೆಲ್ಲ ಗದಗಲ್ಲಿ ನೀವೆಲ್ಲ ಆ ಭಾಗದ ಒಂದು ಒಳ್ಳೆಯ ಮನೆತನದಲ್ಲಿ ತಾವು ಬಂದಂಥವ್ರು. ಆ ನಿಟ್ಟಿನಲ್ಲಿ ಒಂದು ಯಾವುದೇ ರೀತಿಯಲ್ಲಿ ನೀವು ಅಲ್ಲಿ ಸಾಮಾಜಿಕ ನ್ಯಾಯವನ್ನು ಉಳಿಸ್ಕೊಂಡು ಜನಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ನಿಮ್ಮ ಮನೆ ಕುಟುಂಬದಲ್ಲಿ ಹಲವಾರು ನಿಮ್ಮ ಸಹೋದರರು ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಎಲ್ಲವೂ ಕೂಡ ಗಮನಕ್ಕೆ ಬಂದಿರೋದ್ರಿಂದ ಖಂಡಿತ ನೀವು ಈ ಸದನಕ್ಕೆ ಒಳ್ಳೆಯ ಒಂದು ದಾರಿದೀಪ ಆಗ್ತೀರಾ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇದೆ. ಇದರಲ್ಲಿ ಒಂದು ಅಂಶ ಏನಂದ್ರೆ, ಇಲ್ಲಿ 224 ಜನ ಶಾಸಕರು ಕೂಡ ಒಂದೇ ಅಂತಕ್ಕಂಥ ಭಾವನೆ ತಮ್ಮಲ್ಲಿರಬೇಕು. ಅದ್ರ ಜೊತೆಯಲ್ಲಿ ಅವ್ರು ಹೇಳ್ತಕ್ಕಂಥ ವಿಷಯಗಳು, ಯಾವ ವಿಷಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತೀವಿ ಆ ವಿಷಯ ಇವತ್ತು ಸಮಾಜಕ್ಕೆ ಒಳ್ಳೇದ ಕೆಟ್ಟದ ನೋಡಿಕೊಂಡು ನಿಮ್ಮ ತೀರ್ಪು ಅದ್ರ ಪರವಾಗಿರ್ಬೇಕು ವಿನಃ ಖಂಡಿತ ಇವತ್ತು ಆಡಳಿತ ಪಕ್ಷ ಹೇಳಿದ್ದೆ ಸರಿ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಯಾವತ್ತೂ ಕೂಡ ಮೂಡಬಾರ್ದು. ಇವತ್ತು ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಸಮಾಜವನ್ನ ಒಂದು ಒಳ್ಳೆ ಹಾದಿನಲ್ಲಿ ಕೊಂಡೊಯ್ಯೋ ನಿಟ್ಟಿನಲ್ಲಿ ಏನು ಇಲ್ಲಿ ಬೆಳಕು ಚೆಲ್ತಾರೆ ಶಾಸಕರುಗಳು 224 ಜನ, ಅದನ್ನ ನಾವು ಎತ್ತಿ ಹಿಡಿತಕ್ಕಂಥ ಕೆಲಸ ಈ ಪೀಠದ ಮುಖಾಂತರ ತಮ್ಮ ಮುಖಾಂತರ ಆಗ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಯಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಕರ್ನಾಟಕಕ್ಕೆ ಅದರದೇ ಆದಂತ ಇತಿಹಾಸ ಇದೆ. ಮಹಾರಾಜರ ಕಾಲದಿಂದ ಏನು ಮೊದಲು ಮೈಸೂರು ರಾಜ್ಯ ಅಂತಕ್ಕಂಥ ಇದ್ದಂಥ ಸಂದರ್ಭದಲ್ಲಿ 7 ಜನ ಪೀಠಾಧ್ಯಕ್ಷಗಳಾದರು. 7 ಜನ ಪೀಠಾಧ್ಯಕ್ಷರಾದ್ಮೇಲೆ ಅದಾದ ನಂತರ ಮೊದಲನೇದಾಗಿ ನಾಗರತ್ನಂನವರು ಮೊದಲನೇದು ಕರ್ನಾಟಕ ಪೀಠಾಧ್ಯಕ್ಷರಾಗಿ ಇಲ್ಲಿ ಈ ಪೀಠವನ್ನು ಅಲಂಕರಿಸಿದಂಥದ್ದು. ಇವತ್ತು ನಾಗರತ್ನಂನವರು ಮೊದಲನೇದಾಗಿ ವೆಂಕಟರಮಣಪ್ಪನವರು 2ನೇದು, ಮತ್ತೆ ಸುಮಲಾ ಅಂತಕ್ಕಂಥವ್ರು 3ನೇ ಪೀಠಾಧ್ಯಕ್ಷರಾಗಿ, KH ರಂಗನಾಥ್ ಅವರು 4ನೇ ಪೀಠಾಧ್ಯಕ್ಷರಾಗಿ ಅಲಂಕರಿಸಿದ್ರು. ಅದಾದ್ಮೇಲೆ DB ಚಂದ್ರೇಗೌಡರು ಕೂಡ ಇಲ್ಲಿ ಪೀಠಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥದ್ದು. ಈ BG ಬಣಕಾರ್ ಸಾಹೇಬರು ಕೂಡ ಪೀಠಾಧ್ಯಕ್ಷರಾಗಿದ್ದಂಥದ್ದು. ಅದಾದ ನಂತರ SM ಕೃಷ್ಣ ಅವರು ಅಂತವರೆಲ್ಲರೂ ಕೂಡ ಆದಂಥದ್ದು. ಇವತ್ತು ರಮೇಶ್ ಕುಮಾರ್ ಇರ್ಬೋದು, ಕೌಜಲ್ಗಿ ಅವರು ಇರ್ಬೋದು, MV ವೆಂಕಟಪ್ಪನವ್ರು ಇರ್ಬೋದು, ಮತ್ತೆ ನಮ್ಮ ಕೃಷ್ಣ ಅವರು ಇರ್ಬೋದು, ಮತ್ತೆ ಜಗದೀಶ್ ಶೆಟ್ಟರ್ ಅವ್ರು ಇರ್ಬೋದು, ಬೋಪಯ್ಯನವ್ರು ಇರ್ಬೋದು, ಮತ್ತೆ ಕಾಗೋಡು ತಿಮ್ಮಪ್ಪನಂತವರು ಕೂಡ ಈ ಪೀಠವನ್ನು ಅಲಂಕರಿಸಿದಂಥದ್ದು. ಕೋಳಿವಾಡ್ ಸಾಹೇಬರು ಕೂಡ ಪೀಠಾಧ್ಯಕ್ಷರಾದಂಥದ್ದು. ಮತ್ತೆ ವಿಶ್ವೇಶ್ವರ ಕಾಗೇರಿ ಅವರು, ಮತ್ತೆ ಅದಾದ ನಂತರ 17ನೇ ಪೀಠಾಧ್ಯಕ್ಷರಾಗಿ ನಮ್ಮ UT ಖಾದರ್ ಅವರು ಕೂಡ ಇವತ್ತು ಪೀಠವನ್ನು ಅಲಂಕರಿಸಿದ ನಂತರ ತಾವು ಇವತ್ತು 18ನೇ ಪೀಠಾಧ್ಯಕ್ಷರಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸದನದಲ್ಲಿ ನೀವು ಪೀಠಾಧ್ಯಕ್ಷರಾಗಿ ಏನು ಅಲಂಕರಿಸಿದಿರಿ, ಖಂಡಿತ ಇಲ್ಲಿ ರಮೇಶ್ ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಬೆಳಕನ್ನು ಚೆಲ್ಲಿ ಇಲ್ಲಿ ಸಮಾಜವನ್ನು ತಿದ್ದೋ ನಿಟ್ಟಿನಲ್ಲಿ ಇಲ್ಲಿ ವಿರೋಧ ಪಕ್ಷದವ್ರಿಗೂ ಕೂಡ ಅವಕಾಶಗಳು ನೀಡಿದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ UT ಖಾದರ್ ಅವರು ಯಂಗ್ಸ್ಟರ್ ಇದ್ದಾರೆ, ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಅವ್ರು ಆದಂಥ ಸಂದರ್ಭದಲ್ಲಿ ಚಿಂತೆ ಇತ್ತು. ಆದರೆ ಅವರು ಹಲವಾರು ಸುಧಾರಣೆಗಳು ತಂದು ಯಾವ ರೀತಿ ರಾತ್ರಿ 1 ಗಂಟೆ ಆದರೂ ಕೂಡ ಸದನ ನಡೆಸಿ ಅವತ್ತಿನ ಕಲಾಪ ಏನಿದೆ ಅದೆಲ್ಲದನ್ನು ಕೂಡ ಪೂರ್ಣ ಮಾಡೋವರೆಗೂ ಕೂಡ ಅವ್ರು ಬಿಡದ ರೀತಿಯಲ್ಲಿ ಕೂರಿಸ್ಕೊಂಡು ಎಲ್ಲರನ್ನು ವಿಶ್ವಾಸ ತಗೊಂಡು ಮಾಡೋಂಥದ್ದು. ಮತ್ತೆ ಇಲ್ಲಿ ಏನು ಈ ವಾತಾವರಣ ಹೇಗಿರಬೇಕು, ಇದಕ್ಕಿರ್ತಕ್ಕಂಥ ಗಾಂಭೀರ್ಯತೆ ಏನು ವಿಧಾನಸೌಧಕ್ಕೆ ಅದರ ಬೆಳಕನ್ನು ಚೆಲ್ಲೋ ರೀತಿಯಲ್ಲಿ ಬೇರೆಯವರು ಬಂದರೂ ಕೂಡ ಇಲ್ಲಿ ನಮ್ಮ ರಾಜ್ಯದ ವಿಧಾನಸೌಧ ಎಲ್ಲೂ ಕೂಡ ಇಲ್ಲ, ಇಡೀ ದೇಶದಲ್ಲೇ ಎಲ್ಲೂ ಕೂಡ ಇಲ್ಲ. ಅದನ್ನ ಇನ್ನೂ ಕೂಡ ವೈಭವೀಕರಣಿಸ ರೀತಿಯಲ್ಲಿ ಸನ್ಮಾನ್ಯ ಖಾದರ್ ಅವರು ಕೂಡ ನಡ್ಕೊಂಡ್ರು. ತಮ್ಮಲ್ಲಿ ನಾವು ಬಯಸ್ತಕ್ಕಂಥದ್ದಿಷ್ಟೇ, ತಮಗೆ ಎಲ್ಲಾ ರೀತಿಯ ಅನುಭವ ಇದೆ. ನೀವು 78 ವರ್ಷ ಇಳಿ ವಯಸ್ಸಿನಲ್ಲೂ ಕೂಡ ಈ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತೊಡಕೊಂಡಿರ್ತಕ್ಕಂಥವ್ರನ್ನ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಪೀಠಾಧ್ಯಕ್ಷನಾಗಿ ಏನು ಗುರುತಿಸಿದೆ, ಖಂಡಿತ ನಾವೆಲ್ಲರೂ ಕೂಡ ಅದನ್ನ ಅಭಿನಂದಿಸೋದ್ರ ಜೊತೆಯಲ್ಲಿ ತಮ್ಮ ಮುಖಾಂತರ ಇವತ್ತು ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಇರ್ತಕ್ಕಂಥ ಎಲ್ಲ ಕಲ್ಮಶ ಎಲ್ಲದರಲ್ಲೂ ಕೂಡ ನಮಗೆ ಯಾವ್ದಾದ್ರು ಒಂದು ಒಳ್ಳೆ ವಿಷಯವನ್ನ ನಾವು ಬೆಳಕಿಗೆ ತರ್ತೇವೆ ಅಂದ್ರೆ ಅದ್ರ ವಿರುದ್ಧವಾಗಿ ದಿಕ್ಕಲ್ಲಿ ಈಸ್ತಕ್ಕಂಥವ್ರೆ ಸಾಕಷ್ಟು ಎಲ್ಲಾ ಇಲಾಖೆನಲ್ಲೂ ಇರತಕ್ಕಂಥದ್ರಿಂದ ಇದನ್ನ ಸುಧಾರಣೆ ತರಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನ ತಾವು ಇವತ್ತು ಬೆಳಕು ಚೆಲ್ಲಿ ಈ ಪೀಠಕ್ಕೆ ಗೌರವ ತಂದು ಕೊಟ್ಟು, ಅದರಲ್ಲೂ ವಿರೋಧ ಪಕ್ಷದವ್ರು ಏನು ಹೆಚ್ಚಿನದಾಗಿ ಹೇಳ್ತಾರೆ ಅದಕ್ಕೆ ನ್ಯಾಯ ಸಿಗೋ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಸರ್ಕಾರ ಏನು ವೈಫಲ್ಯತೆ ಇದೆ
ಅದನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ವಿರೋಧ ಪಕ್ಷದವ್ರು ನಾವೆಲ್ಲರೂ ಕೂಡ ಅದನ್ನು ಬೆಳಕಿಗೆ ಚೆಲ್ಲದಂತ ಸಂದರ್ಭದಲ್ಲಿ ಅದಕ್ಕೆ ನೀವು ವೇಳೆಯನ್ನು ಕೊಟ್ಟು ಅದು ಸರಿದೂಗಿಸುವ ನಿಟ್ಟಿನಲ್ಲಿ ನಿಮ್ಮ ಪೀಠ ಇವತ್ತು ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡ್ತೀರಾ? ಮಾತಾಡ್ತೀರಾ? ಮಾನ್ಯ ಅಧ್ಯಕ್ಷರೇ, ಪ್ರಥಮವಾಗಿ ತಮಗೆ ಏನು ಈ ಸ್ಥಾನ ಲಭ್ಯ ಆಗಿದೆ, ಅಧ್ಯಕ್ಷ ಸ್ಥಾನ, ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಹೇಳಿದರು, ಆ ಸೀಟಿಗೆ ತುಂಬಿದೆ ಅಂತಕ್ಕಂಥ ಮಾತನ್ನು ಹೇಳಿ ಮಾಡಿಸ್ದಂಗಿದ್ದಾರೆ. ಇವತ್ತು ನನ್ನ ಮಾತುಗಳನ್ನು ಮುಂದುವರಿಸೋದಕ್ಕೆ ಮುಂಚೆ ಮಾನ್ಯ ಹಿಂದಿನ ಸ್ಪೀಕರ್ ಅವರು, ಅಧ್ಯಕ್ಷರು ಖಾದರ್ ಅವರು ಬಹಳ ಕಾಟ ಕೊಟ್ಟಿದ್ದಾರೆ ನಮಗೆಲ್ಲ. ಅಲ್ಲ, ಬರೀ ನಿಮಗಷ್ಟೇ ಅಲ್ಲ, ನಮಗೂ ಕೊಟ್ಟಿದ್ದಾರೆ. ಒಂದು ದಿವಸ ಅಧ್ಯಕ್ಷರೇ, ತಮಗೂ ಗೊತ್ತಿದೆ ಅಂದ್ಕೊಳ್ತೀನಿ, 2:45 ಗಂಟೆ ಆಯ್ತು. ಆ ಕಡೆ ಇಬ್ಬರೇ ಕೂತಿದ್ದು, ಈ ಕಡೆ ನಾನೊಬ್ಬನೇ ಕೂತಿದ್ದೆ. ಆದರೂ ಬಿಡಲಿಲ್ಲ. ನಾನು ಕೇಳಿದೆ, ಅಧ್ಯಕ್ಷರೇ ನಾಳೆ ತಗೊಳ್ಳಿ, ಅದೇನು ಪರವಾಗಿಲ್ಲ, ಏನು ಅಂಥದ್ದೇನು ಎಮರ್ಜೆನ್ಸಿ ವಿಷಯ ಏನಿಲ್ಲ, ನೀವು ನಾಳೆ ತಗೊಳ್ಳಿ ಅಂತ. ಬಿಡಲಿಲ್ಲ ಅವರು. 2:45 ಮಾಡಿ ಅದನ್ನು ಮುಗಿಸಿ ಆನಂತರ ಅಡ್ಜರ್ನ್ ಮಾಡಿದರು. ಆದರೆ ಒಂದು ಅವರಲ್ಲಿ ನಾನು ಕಂಡದ್ದು, ಬಹಳ ಜನರಿಗೆ ಅವರನ್ನು ಸ್ಪೀಕರ್ ಮಾಡಿದಾಗ ನಮ್ಮ ಪಕ್ಷದ ವತಿಯಿಂದ ಯಾರೂ ಒಪ್ಪಲಿಲ್ಲ ಸ್ಪೀಕರ್ ಆಗೋದಕ್ಕೆ. ಬಹುಶಃ ಯಾರು ನಮ್ಮ ಹಿರಿಯರು ಯಾರೂ ಒಪ್ಪಿರಲಿಲ್ಲ. ಆದರೆ ಖಾದರ್ ಅವರನ್ನು ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಬಂದಾಗ ಅವರಿಗೆ ಅನೇಕ ಕಾರಣದಿಂದ, ತಮಗೆಲ್ಲ ಗೊತ್ತಿದೆ ರಾಜಕಾರಣದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ, ಮಂತ್ರಿ ಮಾಡೋದಕ್ಕಾಗಲಿಲ್ಲ ಅಂಥೇಳಿ ನಮ್ಮ ಹೈಕಮಾಂಡ್ನವರು ಅವ್ರನ್ನ ಸ್ಪೀಕರ್ ಆಗಿ ಅಂತ ಹೇಳ್ತಾರೆ. ಅವರು ತಕ್ಷಣ ಒಪ್ಕೊಂಡಿದ್ದಾರೆ. ಆದರೆ ಒಂದು ಕಂಡೀಷನ್ ಹಾಕಿದ್ರು, ನನಗೆ ಮುಂದೆ 2 ವರ್ಷ ಆದಮೇಲೆ ಸ್ಪೀಕರ್ ಮಂತ್ರಿ ಮಾಡಬೇಕು ಅಂತಕ್ಕಂಥ ಕಂಡೀಷನ್ ಹಾಕಿದ್ರು ಅಂತ ಕೇಳಿದ್ದೇನೆ ನಾನು. ಅದೇ ರೀತಿ ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡು ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರು. ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ಬಹಳ ಜನರಿಗೆ ಒಂದಿಷ್ಟು ಅನುಮಾನ, ಯಾವ ರೀತಿ ನಡ್ಕೊಳ್ತಾರೆ, ಅನುಭವದ ಕೊರತೆ ಇದೆ ಅಂಥೇಳಿ ಬಹಳ ಜನರಿಗೆ ಅನುಮಾನ ಇತ್ತು ಅಂತ ಕಾಣಿಸುತ್ತೆ. ಆದರೆ ಆ ಅನುಮಾನಗಳನ್ನೆಲ್ಲ ದೂರ ಮಾಡಿ ಆ ಸ್ಥಾನಕ್ಕೆ ಅತ್ಯಂತ ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅಂಥೇಳಿ ಭಾಳ ಪ್ರಶಂಸೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಅನೇಕ ಬದಲಾವಣೆಗಳಂತಂದರು. ಅವರು ನನಗೆ ಹೇಳಿದರು ಒಂದು ದಿವಸ, ಕಾಮನ್ವೆಲ್ತ್ ಕಂಟ್ರೀಸಿಗೆಲ್ಲ ನಾನು ಸ್ಪೀಕರ್ಗಳ ಜೊತೆಯಲ್ಲಿ ಡೆಲಿಗೇಷನ್ಸ್ ಹೋದಾಗ ಅಲ್ಲೆಲ್ಲ ಆ ಸದನಗಳನ್ನು ನೋಡುವಾಗ ಎಷ್ಟೊಂದು ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಅಲ್ಲಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಅಲ್ಲಿ ಒಳಗಡೆ ಹಾಲ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಈ ರೀತಿ ಎಲ್ಲ ಅವರು ನೋಡ್ಕೊಂಡು ಬಂದು ಇಲ್ಲಿ ನಮ್ಮ ಸದನವನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತೇಳಿ ಒಂದಿಷ್ಟು ಫೇಸ್ ಲಿಫ್ಟ್ ಮಾಡಿದರು. ಆ ಫೇಸ್ ಲಿಫ್ಟ್ ಇವತ್ತು ನಿಜಕ್ಕೂ ಕೂಡ ಎಂಟ್ರೆನ್ಸಲ್ಲಿ ಬಾಗಿಲಲ್ಲಿ ಬರುವಾಗಲೇ ವಿಧಾನಸೌಧಕ್ಕೆ ಬರುವಾಗ ಏನೋ ಒಂದು ರೀತಿ ಖುಷಿಯಾಗಿ ಸಂತೋಷವಾಗಿ ನಾವು ಒಳ್ಳೆಯ ಆರ್ಕಿಟೆಕ್ಚರ್ ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಗುತ್ತೆ. ಅದನ್ನು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತು ಪ್ರೋಟೆಮ್ ಸ್ಪೀಕರ್ ಆಗಿ ನಮ್ಮ ಜಿಲ್ಲೆಯವರು ಜಯಚಂದ್ರ ಅವರು ನಮಗೆಲ್ಲ ಹಿರಿಯರು. ಬಹುಶಃ ಅವರು ಶಾಸಕನಾದಾಗ ನಾನಿನ್ನೂ ವಿದ್ಯಾರ್ಥಿ ಆಗಿದ್ದೆ ಅಂತ ಕಾಣಿಸುತ್ತೆ. ಅವರು ಪ್ರೋಟೆಮ್ ಸ್ಪೀಕರ್ ಆಗಿ ಇವತ್ತು ತಮ್ಮ ಆಯ್ಕೆಯನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಜಯಚಂದ್ರ ಅವರು ಇರುತ್ತಾನ ಸಂತಾಪ ಸೂಚಕ ಮಾತ್ರ ಬಳಕೆ ಮಾಡ್ಕೊಂಡ್ರಿ ನೀವು ಅಂತ? ಇಲ್ಲ, ಅವರೆಲ್ಲ ಮಂತ್ರಿಗಳಾಗಿದ್ದವರು ಹಿಂದೆ, ಇನ್ನೂ ಕೂಡ ಅವಕಾಶಗಳಿದಾವೆ. ಯಾಕೆ ಆ ಥರ ಮಾತು ಹೇಳ್ತೀರ ನೀವು? ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅಲ್ಲಿ ಕುಂತವರು ಮುಖ್ಯಮಂತ್ರಿ ಆಗಿದ್ದಾರೆ. ಎಸ್ ಎಂ ಕೃಷ್ಣ ಅವರು ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಮುಖ್ಯಮಂತ್ರಿ ಆದರು.
ಜಗದೀಶ್ ಶೆಟ್ಟರ್ ಆದರು. ಮುಖ್ಯಮಂತ್ರಿಗಳೇ ಆ ಮಾತು ಹೇಳಿದ್ದಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ ನೀವು. ಆದ್ದರಿಂದ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ತಮ್ಮ ಕುಟುಂಬ ಬಹಳ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಆ ಭಾಗದಲ್ಲಿ ಇಡೀ ಜನರ ಪ್ರೀತಿಯನ್ನು ಗಳಿಸಿ ಒಂದು ಕೃಷಿ ಕುಟುಂಬ ಆಗಿ ಪೊಲೀಸ್ ಪಾಟೀಲ್ ಅಂತಕ್ಕಂಥ ಕುಟುಂಬ, ಅದು ಹೇಗೆ ಬಂತೋ ಗೊತ್ತಿಲ್ಲ. ತಮ್ಮ ಮನೆತನದಲ್ಲಿ ಯಾರಾದರೂ ಪೊಲೀಸ್ ಆಗಿದ್ರೋ ಏನೋ ಗೊತ್ತಿಲ್ಲ ನನಗೆ. ಪೊಲೀಸ್ ಪಾಟೀಲ್ರು ಅಂತೇಳಿ ಆ ಕುಟುಂಬಕ್ಕೆ ಸಾಮಾನ್ಯವಾಗಿ ಜನ ಕರೀತಾ ಇರ್ತಕ್ಕಂಥದ್ದು. ತಮಗೆ ವಿಶೇಷವಾಗಿ ರೋಣದ್ ಗೌಡ್ರು ಅಂತಾರೆ, ತಮಗೆ ರೋಣದ್ ಗೌಡ್ರು ಅಂತ ಕರೆಯೋದು ತಮಗೆ. ಆದ್ರಿಂದ ಬಹಳ ಒಂದು ರೀತಿಯಲ್ಲಿ ಜನರ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಕೂಡ ಗಳಿಸ್ಕೊಂಡಿರ್ತಕ್ಕಂಥ ಕುಟುಂಬ. ನನಗೆ ತಮ್ಮ ಕುಟುಂಬದಲ್ಲಿ ಇಬ್ಬರು ನನಗೆ ಬಹಳ ಪ್ರೀತಿಯಿಂದ ನನ್ನನ್ನು ಕಾಣ್ತಾ ಇರ್ತದಂಥವರು ತಮ್ಮ BS ಪಾಟೀಲ್ ಸಾಹೇಬರು. ಅವರು ಮುಖ್ಯ ಕಾರ್ಯದರ್ಶಿಯಾಗಿ ರಾಜ್ಯದಲ್ಲಿ ಅನೇಕ ಬದಲಾವಣೆಗಳನ್ನು ತರೋದಕ್ಕೆ ಅವರು ಕೂಡ ಕಾರಣೀಭೂತರಾಗಿರ್ತಕ್ಕಂಥವ್ರು. ಇಲ್ಲಿ ಕೂತಿದ್ದಾರೆ ಇವತ್ತು ನಮ್ಮ ಅಫಿಷಿಯಲ್ ಗ್ಯಾಲರಿಯಲ್ಲಿ. ಅವ್ರನ್ನ ನಾವು ಬಿಡೋಂಗೇ ಇಲ್ಲ. ಮುಖ್ಯಮಂತ್ರಿಗಳು ಬೆಂಗಳೂರನ್ನು ಗ್ರೇಟರ್ ಬ್ಯಾಂಗ್ಳೂರು ಮಾಡುವಂಥ ಸಂದರ್ಭದಲ್ಲಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಮಾಡಬೇಕು ಅಂತೇಳಿ ಅವರನ್ನು ಆ ಸಮಿತಿಯಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಜೊತೆಗೆ RS ಪಾಟೀಲ್ರು, ನನಗಂತೂ ಅವ್ರನ್ನ ಕಂಡ್ರೆ ಅತ್ಯಂತ ಗೌರವ. ಲೋಕಸಭಾ ಸದಸ್ಯರಾಗಿ ಬಹುಶಃ ಎಂಥ ನಡತೆ ಅವರದ್ದು ಅಂತ ಹೇಳಿದರೆ ನಾವೆಲ್ಲ ಅವರನ್ನು ಅನುಕರಣೆ ಮಾಡಬೇಕು ಅನ್ನುವಂಥದ್ದು. ಅವರನ್ನು ಕೂಡ ನಾನು ಸ್ಮರಿಸ್ಕೊಳ್ತೇನೆ. ಇವತ್ತು ತಾವು 89ರಲ್ಲಿ ಆಯ್ಕೆಯಾಗಿ ಬಂದ್ರಿ. ಅದೇ ಸಂದರ್ಭದಲ್ಲಿ ನಾನು ಕೂಡ 89ರಲ್ಲಿ ಆಯ್ಕೆಯಾಗಿ ಬಂದವನು. ವೀರೇಂದ್ರ ಪಾಟೀಲ್ ಸಾಹೇಬರು ಅಧ್ಯಕ್ಷರಾಗಿದ್ದರು. ನಾವೆಲ್ಲ ಆ ಸಂದರ್ಭದಲ್ಲಿ ಆಯ್ಕೆಯಾಗಿ ಬಂದವರು. ಅವತ್ತಿನಿಂದ ತಾವು 8 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೂ ಕೂಡ 4 ಬಾರಿ ಆಯ್ಕೆ ಆಗೋದಕ್ಕೆ ಮಾತ್ರ ಸಾಧ್ಯ ಆಗಿದೆ. ಆದರೆ ಯಾವತ್ತೂ ಕೂಡ ಸದನದಲ್ಲಿ ಆಗಲಿ ಹೊರಗಡೆ ಆಗಲಿ ತಮ್ಮ ಬಗ್ಗೆ ನಮ್ಮ ಎಲ್ಲ ಶಾಸಕರು ಕೂಡ, ವಿರೋಧ ಪಕ್ಷದವರು ಇರ್ಬೋದು, ನಮ್ಮವರು ಇರ್ಬೋದು, ಅತ್ಯಂತ ಗೌರವದಿಂದ ತಮ್ಮನ್ನು ಕಾಣುವಂಥ ರೀತಿಯಲ್ಲಿ ತಾವು ನಡ್ಕೊಂಡಿದ್ದೀರಿ. ಹಾಗಾಗಿ ತಮಗೆ ಈ ಸ್ಥಾನ ಸೂಕ್ತವಾಗಿ ಇದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಒಂದು ಮಾತು ನನಗೆ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರುಗಳು ಈ ಆಯ್ಕೆಗೆ ಭಾಗವಹಿಸಬೇಕಾಗಿತ್ತು. ನನಗೆ ಗೊತ್ತಿಲ್ಲ, ನಿಮ್ಮ ರಾಜಕಾರಣ ಸಮಸ್ಯೆಗಳ ಬಗ್ಗೆ ವಿರೋಧ ಮಾಡ್ತಕ್ಕಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು ಅದೆಲ್ಲ ಸ್ವಾಭಾವಿಕ. ಆದರೆ ಒಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡುವಾಗ ನೀವು ಹೊರಗುಳಿತೀರಾ ಅಂತ ಹೇಳಿದರೆ ನನಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ. ನೀವು ಆಯ್ಕೆ ಮಾಡಿ, ನೀವು ನಮ್ಮನ್ನು ವಿರೋಧ ಮಾಡ್ಬೋದು, ಸರ್ಕಾರವನ್ನು ವಿರೋಧ ಮಾಡ್ಬೋದು, ಅಥವಾ ಇಶ್ಯೂಗಳನ್ನು ವಿರೋಧ ಮಾಡ್ಬೋದು. ಆದರೆ ಆ ಪೀಠ, ತಾವು ಹೇಳಿದ್ರಿ ಈಗ ನಮಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು, ನಮಗೆ ಚರ್ಚೆ ಮಾಡೋದಕ್ಕೆ ಅಧಿಕಾರ ಕೊಡಬೇಕು, ಹಾಗೆ ಅಂತಕ್ಕಂಥ ಮಾತೆಲ್ಲ ತಾವು ಹೇಳಿದ್ರಿ, ಸಂತೋಷ. ಆದರೆ ಅವರನ್ನು ಆಯ್ಕೆ ಮಾಡುವಾಗ ನೀವು ಭಾಗವಹಿಸಿದ್ದಿದ್ರೆ ಇನ್ನೂ ಗೌರವ ತಮಗೂ ಬರ್ತಾ ಇತ್ತು, ಆ ಪೀಠಕ್ಕೂ ಕೂಡ ತಾವು ಗೌರವವನ್ನು ಕೊಟ್ಟಾಗ ಆಗ್ತಾ ಇತ್ತು ಅಂತೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇವತ್ತು ನಾವು ತಮ್ಮಿಂದ ನಿರೀಕ್ಷೆ ಮಾಡೋದೇನು, ಈ ಸದನವನ್ನು, ಐತಿಹಾಸಿಕವಾದಂಥ ಸದನ ಇದು, ಕರ್ನಾಟಕದ ವಿಧಾನಸಭೆ ವಿಧಾನಮಂಡಲ ಅಂತ ಹೇಳಿದರೆ ಬೇರೆ ಬೇರೆ ರಾಜ್ಯದಲ್ಲಿ ಬಹಳ ಗೌರವ ಇದೆ. ಆ ಗೌರವವನ್ನು ಉಳಿಸ್ಕೊಂಡು ಈ ಸದನವನ್ನು ನಡೆಸುವಾಗ ಎಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನು ಕೊಡ್ತಕ್ಕಂಥದ್ದಾಗಬೇಕು ಅನ್ನುವಂಥದ್ದು. ಜೊತೆಗೆ ರಾಜ್ಯದ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಬರ್ತವೆ. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಒಂದು ಕಡೆ ಅಭಿಪ್ರಾಯ ಇಟ್ಕೊಂಡಿರ್ತದೆ, ವಿರೋಧ ಪಕ್ಷದವರು ಒಂದು ಕಡೆ ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ರಾಜ್ಯದ ಹಿತದೃಷ್ಟಿಯಿಂದ ಆ ಸಮಸ್ಯೆಯನ್ನು ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ ತಾವು ತಿಳಿಸ್ಬೇಕಾಗ್ತದೆ ಅನೇಕ ಸಂದರ್ಭದಲ್ಲಿ. ಹಾಗಾಗಿ ಆ ಪೀಠ ಅನ್ನುವಂಥದ್ದು ಅತ್ಯಂತ ದೊಡ್ಡ ಜವಾಬ್ದಾರಿಯಿಂದ ಇರತಕ್ಕಂಥ ಪೀಠ. ರಾಜ್ಯದ ದೃಷ್ಟಿಯಿಂದ ಇಡೀ ರಾಜ್ಯ ನೋಡ್ತಾ ಇರುತ್ತೆ.
ಇಡೀ ರಾಜ್ಯದ ಜನತೆ ನಮ್ಮನ್ನ ನೋಡ್ತಾ ಇರುತ್ತೆ, ತಮ್ಮನ್ನು ನೋಡ್ತಾ ಇರುತ್ತೆ. ಯಾವ ರೀತಿ ತಾವು ತೀರ್ಪುಗಳನ್ನು ಕೊಡ್ತೀರಿ ಅನ್ನೋದನ್ನ ನೋಡ್ತಾ ಇರುತ್ತೆ. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಅಶೋಕ್ ಅವರು ಹೇಳಿದಾಗೆ 18 ಜನರನ್ನ ಸಸ್ಪೆಂಡ್ ಮಾಡಿದ್ರು. ಯಾವ ಉದ್ದೇಶಕ್ಕೆ ಅಂತ ಸಂದರ್ಭ ಯಾಕೆ ಬಂತು? ಆ ಸಂದರ್ಭ ಬರೋದಕ್ಕೆ ಯಾರು ಕಾರಣರು? ಇದೆಲ್ಲ ಚರ್ಚೆ ಆಗಬೇಕಾಗ್ತದೆ. ಆದ್ರಿಂದ ಇಂಥ ಒಂದು ಆ ಪೀಠ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅತ್ಯಂತ ಗೌರವವಾಗಿರ್ತಕ್ಕಂಥ ಪೀಠವನ್ನು ತಾವು ಅಲಂಕರಿಸಿದಿರಿ. ಹಾಗಾಗಿ ತಮಗೆ ಶುಭವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಬಹಳ ಸಂತೋಷ ಆಗಿದೆ ನನಗಂತೂ. ತಾವು ಮಂತ್ರಿ ಆಗ್ಬೋದಿತ್ತು, ತಾವು ಮಂತ್ರಿ ಆಗೋದಕ್ಕೇನು ಕಷ್ಟ ಇರಲಿಲ್ಲ. ಆದರೆ ನಮ್ಮ ಹೈಕಮಾಂಡ್ನವರು ತಮ್ಮನ್ನು ಗುರುತಿಸಿದ್ದಾರೆ. ಯಾತಕ್ಕೆ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ, ತಮ್ಮಲ್ಲಿರ್ತಕ್ಕಂಥ ಕೆಲವು ಶ್ರೇಷ್ಠವಾದಂಥ ಗುಣಗಳನ್ನು ನೋಡಿ ಸಮಾಧಾನವಾಗಿ ಇವರು ತೆಗೆದುಕೊಂಡು ಹೋಗ್ಬೋದು ಸದನವನ್ನು ಅಂತ ಹೇಳಿ ತಮ್ಮನ್ನು ಗುರುತಿಸಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತಮಗೆ ಶುಭವಾಗಲಿ. ತಮ್ಮ ಅವಧಿಯಲ್ಲಿ ಈ ಸದನಕ್ಕೆ ಅತ್ಯಂತ ಗೌರವ ಬರಲಿ ಅಂತ ಹೇಳಿ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಚ್ ಕೆ ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಸದನ ತಮ್ಮನ್ನ ಈ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಸಭೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮೆರುಗು ಬರುವ ಹಾಗೆ ತಮ್ಮನ್ನು ಆ ಸ್ಥಾನದಲ್ಲಿ ಇವತ್ತು ಕೂರಿಸಿದ್ದಾರೆ. ತಮ್ಮ ಮನೆತನದ ಬಗ್ಗೆ ಕರ್ನಾಟಕದಲ್ಲಿ ಗೊತ್ತಿಲ್ಲದವರಿಲ್ಲ. ಆದರೆ ಕೆಲವು ಮುಖಗಳು ಮಾತ್ರ ಗೊತ್ತಿರ್ತಾವೆ. ಅಧ್ಯಕ್ಷರ ನೆಕ್ಸ್ಟ್ ನನಗೆ ಕೊಡಿ. GS ಪಾಟೀಲ್ರ ಮನೆತನ ಸಂಗನಗೌಡ ರುದ್ರಗೌಡ ಪಾಟೀಲ್ರ ಮನೆತನ ಅಂದರೆ ತಂದೆಯವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಖ್ಯಾತಿ ಹೊಂದಿರತಕ್ಕಂಥದ್ದು. ಅವರ ತಾಯಿ ಮಾತೃಶ್ರೀಗಳಾದ ಬಸಮ್ಮ ಪಾಟೀಲ್ರು ಬಹುಶಃ ಮಹಿಳಾ ಎಂಪವರ್ಮೆಂಟ್ಗೆ, ಮಹಿಳೆಯರನ್ನ ಸಂಘಟಿಸೋದಕ್ಕೆ, ಧಾರ್ಮಿಕ ಚಟುವಟಿಕೆಗಳಿಗೆ ವಿಶೇಷ ಬಲ ಕೊಡೋದಕ್ಕೆ ಆ ಭಾಗದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನಂತೂ ನೆನಪು ಮಾಡ್ಕೊಳ್ತೀನಿ. ನಮ್ಮ ಜಿಲ್ಲೆಯಿಂದ ಬಂದವರು ತಾವು. ಗದಗ ಜಿಲ್ಲೆ ಹೆಸರಾಂತ ಜಿಲ್ಲೆ, ಐತಿಹಾಸಿಕವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರದೇಶ, ನಿಮ್ಮ ರೋಣ ಕ್ಷೇತ್ರ ಯಾವ ಮಟ್ಟಕ್ಕಿದೆ ಅಂದರೆ ಬಹುಶಃ ಬೆಂಗಳೂರಲ್ಲಿ ನಾವು ಹೇಳುವಾಗ ಭಾಳ ಮಂದಿಗೆ ಗೊತ್ತಿರೋದಿಲ್ಲ. ಅದು GS ಪಾಟೀಲ್ರ ಮನೆಯಿಂದ ಒಂದು 20 ಕಿಲೋಮೀಟರ್ನಾಗ ಎಂತೆಂಥ ನಾಯಕರುಗಳು ಕರ್ನಾಟಕವನ್ನು ಏಕೀಕರಣ ಮಾಡತಕ್ಕಂಥ ಬಹುದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಆಲೂರು ವೆಂಕಟರಾಯರು ಅವ್ರ ಕ್ಷೇತ್ರದ, ಕರ್ನಾಟಕಕ್ಕೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡೋದ್ರೊಳಗೆ ಅತಿ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂಥ ಅಂದಾನಪ್ಪ ದೊಡ್ಡಮೇಟಿಯವರು, ಅವರಿಗೆ ಭಾರಿ ಹತ್ತಿರದವರು, ಸಮೀಪದವರು ಹಾಗೂ ಸಂಬಂಧಿಗಳು. ಅದೇ ರೀತಿಯಾಗಿ KH ಪಾಟೀಲ್ರ ಜೊತೆಗೆ, ನನ್ನ ಪೂಜ್ಯ ತಂದೆ KH ಪಾಟೀಲ್ರ ಜೊತೆಗೆ ಅವರ ಮನೆತನ ವಿಶೇಷವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಸಂಬಂಧ ಸಂಪರ್ಕವನ್ನು ಹೊಂದಿತ್ತು. ನಾನು ಒಮ್ಮೊಮ್ಮೆ ನೆನಪು ಮಾಡಿಕೊಂಡಾಗ ಅಭಿಮಾನ ಅನಿಸ್ತದೆ. GS ಪಾಟೀಲ್ರ ಕ್ಷೇತ್ರ, ಅವರ ಸುತ್ತಮುತ್ತಲಿನ ಗ್ರಾಮಗಳು ಯಾರ್ಯಾರನ್ನು ಕೊಟ್ಟವು ರಾಷ್ಟ್ರಕ್ಕೆ, ನಮ್ಮ ಕನ್ನಡ ನಾಡಿಗೆ? ಚಾಮರ್ಸ್ನನ್ನು, ನೈಸೇನನ್ನು, ಶಾಸನಮಲ್ಲನನ್ನು, ಅವ್ರಿಗೆ ಸಮೀಪವಾಗಿರ್ತಕ್ಕಂಥ ಗದಗ ಜಿಲ್ಲೆ ಕುಮಾರವ್ಯಾಸನನ್ನು, ಇವರೆಲ್ಲರನ್ನ ಆ ಕ್ಷೇತ್ರ ನೀಡಿದೆ. ಆ ನೆಲದಿಂದ GS ಪಾಟೀಲರು ಇವತ್ತು ಈ ಎತ್ತರಕ್ಕೆ ಕರ್ನಾಟಕದ ಈ ವ್ಯವಸ್ಥೆಯೊಳಗೆ ಅತ್ಯುನ್ನತ ಸ್ಥಾನದಲ್ಲಿ ಬಂದಿದ್ದಾರೆ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಸಂಗೀತದೊಳಗೆ ಯಾರ ರತ್ನ ಇದ್ರೆ, ಭಾರತ ರತ್ನ ಇದ್ರೆ
ಒಬ್ಬನೇ ಒಬ್ಬ ಜಿ ಟಿ ದೇವೇಗೌಡ್ರೆ ಭೈರತಿಯವರ ಒಬ್ಬನೇ ಒಬ್ಬ ಪಂಡಿತ್ ಭೀಮಸೇನ್ ಜೋಶಿ ಅವರು ಜನ್ಮ ತಾಳಿದ್ದು ಅವ್ರ ಮನೆ ಹತ್ರನ. ನಿಮಗೆ ಬಹಳ ಸಂತೋಷ ಆಗುತ್ತೆ. ಅವರಂತೂ ಅಭಿಮಾನದಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಗಿರಡಿ ಗೋವಿಂದರಾಜರಿರಲಿ, ಚನ್ವೀರ್ ಕಣ್ವಿ ಅವರಿರಲಿ, ಸೋಮಶೇಖರ್ ಇಮ್ರಾಪುರ್ ಇರಲಿ, ಇವರೆಲ್ಲ ಆ ನೆಲದಿಂದ ಬಂದವರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತೀನಿ. ಇವರ ರಾಜಕಾರಣ ಇವತ್ತೆಲ್ಲ ನಾವೆಲ್ಲ ಏನು ನೋಡ್ತಾ ಇದ್ದೀವಿ, ಬರೇ ರಾಜಕಾರಣ ಮಾತ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.